ನಾವಿವತ್ತು ಕೆಲವೊಂದು ಗೊತ್ತಿಲ್ಲದಿರ ವಿಷಯಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಮೇಲ್ಭಾಗದಲ್ಲಿ ನೋಡ್ತಿದ್ದೀರಾ ನಿಮಗೆ ಅಬೌಟ್ ಅಸ್, ಟರ್ಮ್ಸ್, ಪ್ರೈವಸಿ ಪಾಲಿಸಿ, ಡಿಸ್ಕ್ಲೈಮರ್, ಕಾಂಟ್ಯಾಕ್ಟ್ ಅಸ್ ಇವೆಲ್ಲ ಪೇಜಸ್. ನಿಮ್ಗೇನಾದ್ರು ಮಾಹಿತಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಕಾಂಟ್ಯಾಕ್ಟ್ ಅಸ್ ನ ಕ್ಲಿಕ್ ಮಾಡಿ ಇಲ್ಲಿ ಇಮೇಲ್ ಐ ಡಿ ಮತ್ತೆ ಫೋನ್ ನಂಬರ್ ಇದೆ, ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡ್ಬೋದು. ಅಥವಾ ಏನಾರು ಹೇಳ್ಬೇಕು ಕಾಲ್ ಮಾಡಲ್ಲ ಅಂದ್ರೆ ಇಲ್ಲೂ ಸಹ ಬರೆದು ನೀವು ಸೆಂಡ್ ಅನ್ನ ಮಾಡಬಹುದು. ಮತ್ತೆ ಮೆನು ಅಂತ ಇದೆ, ಇದು ಡ್ಯಾಶ್ ಬೋರ್ಡ್. ಕ್ಲಿಕ್ ಮಾಡಿ ಡೈರೆಕ್ಟ್ ಡ್ಯಾಶ್ ಬೋರ್ಡ್ ಹೋಗುತ್ತೆ. ನೆಕ್ಸ್ಟ್ ಪ್ರೊಫೈಲ್, ನಿಮ್ಮ ಪ್ರೊಫೈಲ್ ಕ್ಲಿಕ್ ಮಾಡ್ತೀನಿ ನಾನು. ಫುಲ್ ಡೀಟೈಲ್ ಇರುತ್ತೆ ನಿಮ್ದು ಕಂಪ್ಲೀಟ್. ನೀವು ಏನಾದ್ರು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಚೇಂಜ್ ಮಾಡ್ಬೋದು. ಇದು ಸಹ ವಾಟ್ಸ್ಆಪ್ ನಂಬರ್ ಚೇಂಜ್ ಮಾಡಬೇಕು, ಮತ್ತೆ ಇಮೇಲ್ ಐ ಡಿನೂ ಸಹ ಚೇಂಜಸ್ ಮಾಡಬಹುದು ಆಪ್ಷನ್ ಇದೆ. ಇಲ್ಲಿ ಎರಡು ಡಿಲೀಷನ್ ಆಪ್ಷನ್ ನಾವು ಕೊಟ್ಟಿದ್ದೀವಿ. ಒಂದು ಕಂಪ್ಲೀಟ್ ಕ್ಲಿಯರ್, ನೀವೇನು ಡಾಟಾ ಎಂಟ್ರಿ ಮಾಡಿರ್ತೀರಾ ಎಲ್ಲ ಕಂಪ್ಲೀಟ್ ಆಗಿ ಏನಾಗುತ್ತೆ ಕ್ಲಿಯರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಎರೇಸ್ ಆಗ್ಬಿಡುತ್ತೆ. ಇನ್ನೊಂದು ಡಿಲೀಟ್ ದಿಸ್ ಅಕೌಂಟ್, ನನಗೆ ಅಕೌಂಟ್ ಬೇಕಾಗಿಲ್ಲ, ನಾನು ಮುಂದೆ ಮುಂದುವರಿಯಲ್ಲ ಅಂತ ಡಿಲೀಟ್ ಅಂತ ಕೊಟ್ರೆ ಕಂಪ್ಲೀಟ್ ಅಕೌಂಟ್ ಡಿಲೀಟ್ ಆಗುತ್ತೆ. ಇದರಿಂದ ಯಾವುದೇ ರೀತಿ ಮಾಹಿತಿ ಸೇವ್ ಆಗಲ್ಲ. ಇಲ್ಲಿ ನೀವು ಕ್ಲಿಯರ್ ಕೊಟ್ಟರು ಸೇವ್ ಆಗಲ್ಲ, ಡಿಲೀಟ್ ಕೊಟ್ಟರು ಕಂಪ್ಲೀಟ್ ಡಿಲೀಟ್ ಆಗುತ್ತೆ. ಇದು ನಿಮ್ಗೆ ಆಪ್ಷನ್ ಬಿಟ್ಟಿರುವಂತದ್ದು ಅಲ್ಲಿ. ಯಾಕೆ ನಮ್ ಡಾಟಾ ಸೇವ್ ಮಾಡ್ತಾರೆ, ಕೆಲವೊಬ್ರು ಹೇಳ್ತಾರೆ ಡಿಲೀಟ್ ಮಾಡ್ಬೇಕು, ಒಂದೊಂದೇ ಡಿಲೀಟ್ ಮಾಡ್ಬೇಕು ಅಂತೇಳಿ. ಅಲ್ಲಿ ನಾವು ಇದನ್ನ ಮಾಡಿಲ್ಲ, ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀವಿ. ನೀವು ಕ್ಲಿಯರ್ ಅಂತ ಕ್ಲಿಕ್ ಮಾಡ್ತಂದ್ರೆ ಕಂಪ್ಲೀಟ್ ಡಾಟಾ ಎರೇಸ್ ಆಗ್ಬಿಡುತ್ತೆ. ಹೊಸದು ಲಾಗಿನ್ ರಿಜಿಸ್ಟರ್ ಆಗಿ ಲಾಗಿನ್ ಆಗ್ತಿಲ್ಲ ಆ ತರ ಕ್ರಿಯೇಟ್ ಆಗುತ್ತೆ. ಡಿಲೀಟ್ ಅಂತ ಹೊಡೆದ್ರೆ ಕಂಪ್ಲೀಟ್ ಅಕೌಂಟ್ ಡಿಲೀಟ್ ಆಗುತ್ತೆ. ನೀವು ಮತ್ತೆ ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇಂದಾನೆ ನೀವು ಶುರು ಮಾಡಬೇಕು. ನೆಕ್ಸ್ಟ್ ಬಂದ್ರೆ ಚೇಂಜ್ ಪಾಸ್ವರ್ಡ್. ನನಗೆ ಪಾಸ್ವರ್ಡ್ ಆಗೋ ಹೇಳಿದೀನಿ, ಮತ್ತೆ ಚೇಂಜ್ ಮಾಡಬೇಕು ಅಂದ್ರೆ ಚೇಂಜ್ ಪಾಸ್ವರ್ಡ್ ನ ಕ್ಲಿಕ್ ಮಾಡಿ ಓಲ್ಡ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ಮತ್ತೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ರೀಸೆಟ್ ಅಂತ ಕೊಟ್ರೆ ಚೇಂಜ್ ಆಗುತ್ತೆ. ಅದೇ ರೀತಿ ಪಾಸ್ಕೋಡ್, ಈ ಆಪ್ಷನ್ ನಾವಿನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಪಾಸ್ಕೋಡ್, ಇಲ್ಲಿ ಪಾಸ್ಕೋಡ್ 4 ಡಿಜಿಟ್ ಇದೆ. ಇಲ್ಲಿ ಬೇಕಾದ್ರೆ ನೀವೇನ್ ಮಾಡ್ಬೋದು ಚೇಂಜಸ್ ಮಾಡಿ ಅಪ್ಡೇಟ್ ಅನ್ನ ಕೊಡ್ಬೋದು. ಇನ್ನ ನಿಮ್ಗೆಲ್ಲ ಗೊತ್ತಿದೆ ಲಾಸ್ಟ್ ಲಾಗ್ಔಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅದು ಕಂಪ್ಲೀಟ್ ಆಗಿ ಲಾಗ್ಔಟ್ ಆಗುತ್ತೆ. ವಿತಿನ್ 5 ಮಿನಿಟ್ಸ್ ಅಲ್ಲಿ ನೀವೇನು ಆಪರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಲಾಗ್ಔಟ್ ಆಪ್ಷನ್ ಇದೆ, ಇಲ್ಲಿ ಆಟೋಮೆಟಿಕ್ ಲಾಗ್ಔಟ್ ಆಗ್ಬಿಡುತ್ತೆ. ಇದು ಇಷ್ಟು ಎಕ್ಸ್ಟ್ರಾ ಇಲ್ಲಿ ಬರುವಂತಹ ಇನ್ಫಾರ್ಮೇಶನ್ಗಳು ನಾನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.